ಅಲ್ಲಿ ಏನು ಮಾಡ್ತಾ ಇದೆಯಾ ನೀನು ಅಲ್ಲಿ? ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗಂಟೆ 6:45 ಈಗ ನಾನು ಹೊರಗೆ ಹೋಗ್ತಾ ಇದ್ದೀನಿ. ಸೊ ಹಾಗಾಗಿ ಅಂದ್ಕೊಂಡೆ ಬ್ಲಾಗ್ ಮಾಡೋಣ ಅಂತ. ಹೊರಗೆ ಯಾಕೆ ಹೋಗ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ ಈ ಬ್ಲಾಗಲ್ಲಿ. ಸೊ ಬ್ಲಾಗ್ ನೋಡ್ತಾ ಇರಿ. ತೊಮ್ 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 ತೊಮ್. ಸೊ ಲೈಟಾಗಿ ಮಳೆ ಬರ್ತಾ ಇದೆ. ಆ್ಯಂಡ್ ಫ್ರಿಜ್ಜಲ್ಲಿ ಏನಿದೆ, ಫ್ರಿಜ್ಜಲ್ಲಿ ಏನೂ ಇಲ್ಲ. ಜಾಕು ಕ್ಯೂಟ್ ಜಾಕು. ತುಂಬ ಜಾಸ್ತಿ ಚಳಿ ಆಗ್ತಿದೆ, ಹೊರಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ತುಂಬ ಜಾಸ್ತಿ ಚಳಿ ಆಗ್ತಿದೆ. ಆ್ಯಕ್ಚುಲಿ ದನ ಬಂದಿದೆಯಾ ಅಂತ ಕೇಳ್ಕೊಂಡು ಬಂದಿದ್ದವರು. ಸೊ ದನ ಬಂದಿದೆಯಾ ಅಂತ ನೋಡಿ. ಮಳೆಗಾಲದಲ್ಲಿ ಇದೊಂದು ಪ್ರಾಬ್ಲಮ್ಮು, ದನಗಳು ಮನೆಗೆ ಬರೋದಿಲ್ಲ. ಸೊ ಬಿರಿಯಾನಿ ಎಲ್ಲೇ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಯಾರು? ಓ, ನಮ್ಮ ನಾಯಿ. 200 रुपए दे और 50 रुपए काट ओवर एक्टिंग के वजह। ನಾನೇನು ಮಾಡ್ತೀನಂದರೆ, ಅಪ್ಪ ಅಮ್ಮ ಬಂದ ಮೇಲೆ ಪೋಡಿ ಬಿಡಬೇಕಂತಿದ್ದೀನಿ ಎಣ್ಣೆಯಲ್ಲಿ. ಸೊ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೆಳಿಗ್ಗೆ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ನೋಡಿ. ಸೊ ಅದೇ ಒಂದು ಜಿಗುಜ್ಜೆಯನ್ನು ತೆಗೆದಿಟ್ಟಿದ್ದೀನಿ ಹೊರಗೆ. ಸೊ ಗೈಸ್, ಇವತ್ತು ಬಿರಿಯಾನಿ ಆಗಲಿಕ್ಕಿದೆ ಮನೆಯಲ್ಲಿ. ಅಮ್ಮ ನನಗೋಸ್ಕರ ಬಿರಿಯಾನಿ ಮಾಡಲಿಕ್ಕಿದ್ದಾರೆ. ಯಾಕಂದರೆ ನಾನು ಫೈನಲಿ BSc ಮುಗಿಸಿದ್ದೀನಿ ಅಂತಲೇ ಹೇಳ್ಬೋದು. ಯಾಕಂದರೆ 6th ಸೆಮ್ನ ರಿಸಲ್ಟ್ ಮಧ್ಯಾಹ್ನ ಬಂತು ನಾನು ಅಂಗಡಿ ಹೋಗಿ ಬಂದಮೇಲೆ. ಸೊ ಐ ಆಮ್ ಸೋ ಹ್ಯಾಪಿ, ನಾನು ಪಾಸ್ ಆಗಿದ್ದೀನಿ. ಸೊ ನನ್ನಮ್ಮ ನನಗೋಸ್ಕರ ಬಿರಿಯಾನಿ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದೆ. ಆ್ಯಂಡ್ ಈಗ ನಾವು ಹಾಕಿದ್ದೀವಿ ಈರುಳ್ಳಿ. ಆ್ಯಂಡ್ ನಾನು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದೀನಿ ಅಮ್ಮನಿಗೆ. ಆ್ಯಂಡ್ ಓವರಾಲ್ ಬಿರಿಯಾನಿ ಫುಲ್ ಮಾಡಿದ ಅಮ್ಮನೇ, ಆಯಿತಾ. ಸೊ ಈರುಳ್ಳಿ, ಟೊಮಟೆ ಅದೆಲ್ಲ ನೀವು ಕಟ್ ಮಾಡ್ಕೋಬೇಕು. ಆ್ಯಂಡ್ ನಾವು ಇವತ್ತು ಒಂದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್, ಬಿರಿಯಾನಿ ಪೌಡರೇ ತಗೊಂಬಂದಿಲ್ಲ. ನಾನು ಹೇಳಿದೆ ಟೆನ್ಷನ್ ಮಾಡ್ಕೋಬೇಡಿ, ನಮ್ಮ ಹತ್ರ ಇರೋ ಮಸಾಲ ಹಾಕೋಣ ಅಂತ. ಸೊ ಅಮ್ಮ ಮಾಡಿದ ಖಾರದ ಪುಡಿ ಮತ್ತು ಒಂದು ಸವಿತಾ ಮಸಾಲ ಅಂತ ಇದೆ, ಬಫಾತ್ ಮಸಾಲ, ಅದು ಒಂದಿದೆ. ಸೊ ಅದನ್ನೇ ಹಾಕೋದೀಗ. ಆ್ಯಂಡ್ ನಾನು ಹೇಳ್ತೀನಿ ಹೇಗೆ ಆಗಿತ್ತು ಬಿರಿಯಾನಿ ಅಂತ. ಒಂದು ವಿಷಯ ಹೇಳಲೇಬೇಕು, ಕರೆಂಟ್ ಸಹ ಇರಲಿಲ್ಲ ಮಾರ್ರೆ. ಸೊ ಕರೆಂಟ್ ಇಲ್ಲದೆ ನಾವು ಇದೆಲ್ಲ ಕೆಲಸ ಮಾಡ್ತಿದ್ದೀವಿ. ಆ್ಯಂಡ್ ಚಕ್ಕೆ ಲವಂಗ ಏನು ಅದು ಪ್ಯಾಕ್ ಬರ್ತದೆ ನೋಡಿ, ಅದನ್ನೆಲ್ಲ ಹಾಕಬೇಕು. ಸೊ ಅದರಲ್ಲಿದ್ದ ಐಟಮ್ಸ್ ಎಲ್ಲ ಹಾಕಬೇಕು. ಆ್ಯಂಡ್ ಅಮ್ಮನಿಗೆ ತುಂಬ ಜಾಸ್ತಿ ಸುಸ್ತಾಗಿದ್ರು ಕೂಡ ನನಗೋಸ್ಕರ ಬಿರಿಯಾನಿ ಮಾಡ್ತಾಯಿದ್ದಾರೆ. ಬಿಕಾಸ್ ನಾನು BSc ಕಂಪ್ಲೀಟ್ ಮಾಡಿದ್ದೇನೆ ಅಲ್ವಾ. ಸ್ವಲ್ಪ ದಿನ ಇದ್ದೀನಿ ಮನೆಯಲ್ಲಿ. ಸೊ ಹಾಗಾಗಿ ಕೂಡ ಅವ್ರು ಮಾಡ್ತಿದ್ದಾರೆ ಈ ಕೆಲಸನ. ನಾರ್ಮಲಿ ನಿಮಗೆ ಗೊತ್ತಿರ್ಬೋದು ಬಿರಿಯಾನಿ ಹೇಗೆ ಮಾಡೋದು ಅಂತ. ಆ್ಯಂಡ್ ಕತ್ತಲೆಯಲ್ಲಿ ಮಾಡೋದೊಂದು ಕೆಲಸನೇ ತುಂಬ ಜಾಸ್ತಿ ಕಷ್ಟ. ಆ್ಯಂಡ್ ಐಟಮ್ಸ್ ಎಲ್ಲ ಹಾಕಿ ಆಯಿತು. ಆ್ಯಂಡ್ ಟೈಸನ್ ಕೋಳಿ ಆದ ಕಾರಣ ತುಂಬ ಜಾಸ್ತಿ ಬೇಯಬೇಕು. ಆ್ಯಂಡ್ ನೋಡಿ, ನಾನು ಹೇಳಿದೆಲ್ಲ ಬಫಾತ್ ಮಸಾಲ, ಅದನ್ನು ಹಾಕಿದೆ. ಆ್ಯಂಡ್ ಮನೆ ಮಸಾಲ ಹಾಕಿದ್ವಿ. ಅಮ್ಮನಿಗೆ ಸ್ವಲ್ಪ ಟೆನ್ಷನ್ ಆಯಿತು, ಎಂತ ಮರೆ ಬಿರಿಯಾನಿ ಮಸಾಲೆನ ಮರ್ತೋಯ್ತು ಅಂತ. ಬಟ್ ನಾನು ಹೇಳಿದೆ ಏನಾಗಲ್ಲ ಮರೆ, ಮಾಡಿ ಟೆನ್ಷನ್ ಮಾಡ್ಕೋಬೇಡಿ, ಚೆನ್ನಾಗಾಗುತ್ತೆ ಅಂತ. ಸೊ ಇದು ಸದ್ಯಕ್ಕೆ ಬಿರಿಯಾನಿ ರೆಡಿಯಾಗಿದೆ. ಫೈನಲ್ ಟಚ್ ಈಗ ನಾನು ಕೊಡ್ತಾ ಇರೋದು ಕೊತ್ತಂಬರಿ ಸೊಪ್ಪು ಹಾಕಿ. ಆ್ಯಂಡ್ ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಂತ. ಆ್ಯಂಡ್ ಮೇನ್ಲಿ ಬಿರಿಯಾನಿ ಏನಿದೆ ತುಂಬ ಜಾಸ್ತಿ ಚೆನ್ನಾಗಾಗಿತ್ತು, ತುಂಬ ಜಾಸ್ತಿ ಟೇಸ್ಟಿಯಾಗಿತ್ತು. ಆ್ಯಂಡ್ ಎಲ್ಲ ಕೂಡ ಖತಮ್ ಕೂಡ ಆಗಿತ್ತು ಗೈಸ್. ರಾತ್ರಿಯೇ ಮುಕ್ಕಾಲಲ್ಲ, ಆಲ್ಮೋಸ್ಟ್ 90% ಖಾಲಿಯಾಗಿತ್ತು. ಆ್ಯಂಡ್ ಉಳಿದ 10% ಏನಿದೆ ಅದನ್ನು ಬೆಳಿಗ್ಗೆ ನಾನು ಖಾಲಿ ಮಾಡಿದೆ. ಒಟ್ಟರೆ ಹೇಳೋದಿದ್ರೆ ಬಿರಿಯಾನಿ ಸಕ್ಕತ್ತಾಗಿತ್ತು. ಆ್ಯಂಡ್ ಫಸ್ಟ್ ಆಫ್ ಆಲ್ ನಾನು ಅಮ್ಮನಿಗೆ ಥ್ಯಾಂಕ್ ಯು ಹೇಳಬೇಕು. ಆ್ಯಂಡ್ ಅಮ್ಮ ನನಗೋಸ್ಕರ ಬಿರಿಯಾನಿ ಮಾಡಿದ್ದಕ್ಕೆ. ಆ್ಯಂಡ್ ನಾನು ಟ್ರೈ ಮಾಡಬೇಕಂತ ಕೈಯಲ್ಲಿ ಹಾಕ್ಕೊಂಡೆ, ಬಟ್ ಕೈ ಎಷ್ಟು ಬಿಸಿ ಇತ್ತು ಅಂದರೆ ಅಲ್ಲೇ ಇಟ್ಬಿಟ್ಟೆ. ಅಮ್ಮ ನಗಾಡ್ತಾಯಿದ್ರು ಎಂತ ಮಾಡಿಕೊಂಡೆ ಅಂತ. ಮತ್ತೆ ನಾನು ತಿಂದೆ, ಯಾಕಂದರೆ ನನಗೆ ವೇಸ್ಟ್ ಮಾಡೋದಂದರೆ ಇಷ್ಟ ಆಗೋದಿಲ್ಲ. ನೆಲಕ್ಕೆ ಬಿದ್ದರೂ ಕೂಡ, ಅಂದರೆ ನೆಲಕ್ಕೆ ಬೀಳಿಲ್ಲ, ಶೆಲ್ಫಿಗೆ ಬಿತ್ತು, ಅದು ಕ್ಲೀನ್ ಇತ್ತು. ಸೊ ನಾನು ತಿಂದುಬಿಟ್ಟೆ. ಸೊ ಶಾಕಿಂಗ್ ನ್ಯೂಸ್ ಎಂತ ಅಂದರೆ, ಈ ಒಂದು ಬಿರಿಯಾನಿಗೆ ಬಿರಿಯಾನಿ ಮಸಾಲನೇ ಹಾಕಿಲ್ಲ. ಅದು ಎಷ್ಟು ಸಕ್ಕತ್ತಾಗಿದೆ ಅಂದರೆ, ಸೊ ಇಲ್ಲಿದೆ ದೋಸೆ. ಆ್ಯಂಡ್ ಇದು ಬಂದುಬಿಟ್ಟು ಲಾಸ್ಟ್ ದೋಸೆ. ಆ್ಯಂಡ್ ಈ ದೋಸೆ ಈ ರೀತಿ ಇದೆ ನೋಡಿ. ಈಗ ಇದು ಕ್ರಂಚಿ ಆಗುತ್ತೆ. ಸೊ ಹಾಗಾಗಿ ನಾನು ಇದರಲ್ಲೇ ಇಟ್ಟಿದ್ದೀನಿ.
ಸೊ ಕಿಚನ್ ಈ ರೀತಿ ಇರುತ್ತೆ ಬೆಳಿಗ್ಗೆ ಟೈಮಲ್ಲಿ. ನೀರು ದೋಸೆ ಮಾಡಿದೆವು ತಿಂಡಿಗೆ ಆ್ಯಂಡ್ ಬಿರಿಯಾನಿ ಕೂಡ ರೆಡಿ ಇದೆ. ಸೊ ಅಮ್ಮನೇ ಎಲ್ಲ ರೆಡಿ ಮಾಡಿಟ್ಟು ನಾನು ಬಂದು ಕಾಯಿಸಿದಷ್ಟೇ. ಸೊ ನಾನು ಯಾರಿಗೆ ಕ್ರೆಡಿಟ್ ಕೊಡಬೇಕು ಅವ್ರಿಗೆ ಕೊಟ್ಬಿಡ್ತೀನಿ ಮಾರ್ರೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಗೇನ್. ಸೊ ಬಿರಿಯಾನಿ ಏನಿದೆ ಅದನ್ನು ಈಗ ನಾನು ತಿಂತೇನೆ, ಯಾಕಂದರೆ ಬಿರಿಯಾನಿ ಬೇಗ ಹಾಳಾಗ್ತದೆ. ಸೊ ಹಾಗಾಗಿ ನಾನು ತಿಂದು ಮುಗಿಸಿ ಬಿಡ್ತೀನಿ. ಸೊ ನನಗೆ ದನ ಸಿಕ್ಬಿಡ್ತು, ನಾನು ಇದನ್ನು ಹುಡ್ಕೊಂಡು ಓಕೆ ನೋಡಿ ಗೈಸ್, ನಾನು ದನ ಅಂತ ಹೇಳಿಬಿಟ್ಟೆ, ಆ್ಯಕ್ಚುಲಿ ಅದು ಕರು ಆಗಿತ್ತು. ಇಲ್ಲಿಂದ ಕರ್ಕೊಂಡು ಹೋಗ್ಲಿಕ್ಕೆ ಅಪ್ಪ ಹೇಳಿದರು ತಾನು ಕರು ಏನಿದೆ ಅದು ತೋಟಕ್ಕೆ ಹೋಗಿದೆ ಅಂತ. ಸೊ ನಾನು ಇಲ್ಲಿ ಬಂದು ನೋಡ್ತೀನಿ, ಇಲ್ಲೊಂದು ಶಾಕಿಂಗ್ ನ್ಯೂಸ್ ಕಾದಿತ್ತು ನನಗೆ. ಬಂದು ನೋಡಿಲ್ಲ ಅಂದರೆ ನಂಗೆ ಗೊತ್ತೇ ಆಗ್ತಿರ್ಲಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಬಾಳೆಹಣ್ಣಿದೆ. ಆ್ಯಕ್ಚುಲಿ ಇದರಲ್ಲಿ ಸರಿ ಕಟ್ ಬೆಳಿಲಿಲ್ವಾ ಅಥವಾ ಇಷ್ಟೇ ಚಿಕ್ಕದ ನಂಗೆ ಅರ್ಥ ಆಗ್ತಿಲ್ಲ. ಬಟ್ ಇದನ್ನೀಗ ಕಟ್ ಮಾಡಿ ತಗೊಂಡು ಹೋಗಬೇಕು. ನಾನು ಅಂದರೆ ಕತ್ತಿ ಎಲ್ಲ ತಗೊಂಬಂದಿಲ್ಲ ಮಾರ್ರೆ. ನೋಡಿ ನೋಡಿ, ಇದರಲ್ಲಿ ಕೆಲವೆಲ್ಲ ಬಾಳೆಹಣ್ಣು ಆಗಿದೆ ಚಿಕ್ಕ ಚಿಕ್ಕದು. ಬಟ್ ಇದನ್ನು ಕಟ್ ಮಾಡಿ ತಗೊಂಡು ಹೋಗಬೇಕಾಗುತ್ತೆ. ಸೊ ಯಾ, ಈಗ ಇದನ್ನು ಕರ್ಕೊಂಡು ಹೋಗ್ತೇನೆ. ಇಲ್ಲಿ ಸಂಪಿಗೆದ್ದು ಮರ ಆಗಿದೆ ನೋಡಿ, ಅಲ್ಲಿ ಕೆಲವು ಸಂಪಿಗೆ ಸಹ ಇದೆ. ವಾವ್, ಈ ತೋಟಕ್ಕೆ ಬಂದರೆ ಇನ್ನು ಸಂಪಿಗೆ ಪರಿಮಳನ ಹೇಳ್ತಾ ಇರ್ತದೆ ಫುಲ್. ಸಾರಿ, ಹೇಳ್ತಾ ಇರ್ತದೆ ಅಂತ ಹೇಳ್ತಿದ್ದೀನಿ ದನಗಳನ್ನು. ವಾವ್, ಮಳೆ ಬರ್ತದೆ ಈಗ ಮಾತ್ರ. ಓ ಮೈ ಗಾಡ್. ಸೊ ಈ ಒಂದು ದನ, ಈ ದನದ್ದು ಮಗು ಬಂದುಬಿಟ್ಟು ಇದು, ಆ್ಯಂಡ್ ಇದರ ಮಗು ಬಂದುಬಿಟ್ಟು ಅದು ಅಲ್ಲಿನೇ ಹೇಳ್ತಾ ಇದ್ದಲ್ಲ ಅದು. ಆ್ಯಂಡ್ ಈ ಕಪ್ಪು ದನದ್ದು ಮಗು ಬಂದುಬಿಟ್ಟು ಆ ಕಪ್ಪು ದನ, ಆ ಕಪ್ಪು ಕರು. ಆ್ಯಂಡ್ ಇನ್ನೊಂದು ಮರಿ ಇದೆ ಇದರದ್ದು. ಓಕೆ, ಸೊ ಈಗ ಇನ್ನೊಂದು ಪಾಪು ಇದೆ. ಎಷ್ಟು ಕ್ಯೂಟ್ ಇದೆ ನೋಡಿ. ಚಂಗ್ 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 ಚಂಗ್. Open eye, feel the waves cut through me, hypnotized by the sounds I'm breathing in. Hold tight, chemicals collide. Hold tight, dripping light. ಸೊ ಗೈಸ್, ತುಂಬಾ ವಿಷಯ ಆಗಿತ್ತು ಆ್ಯಂಡ್ ತುಂಬಾ ಜಾಸ್ತಿ ಟೆನ್ಷನ್ ಮೂಮೆಂಟ್ ಆಗಿತ್ತು. ಏನು ಬ್ಲಂಡರ್ ಆಗಿತ್ತು ಅಂತ ನಿಮಗೆ ಮುಂದಿನ ವ್ಲಾಗಲ್ಲಿ ಗೊತ್ತಾಗುತ್ತೆ. ಆಲ್ರೆಡಿ 8 ನಿಮಿಷ ವ್ಲಾಗ್ ಆಗಿದೆ. ಸೊ ಹಾಗಾಗಿ ನಾನು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ಸೊ ಗೈಸ್, ವಿಡಿಯೋ ಕಟ್ ಮಾಡಬೇಡಿ, ಯಾಕಂದರೆ ಜುಲೈ 21 ರಾತ್ರಿ 8 ಗಂಟೆಗೆ ನಾನು ಲೈವ್ ಬರಲಿಕ್ಕಿದ್ದೀನಿ. ನಾನು ಆಲ್ರೆಡಿ ಪೋಸ್ಟ್ ಹಾಕಿದ್ದೀನಿ. ಸೊ ಲೈವ್ ನೋಡಿ ಗೈಸ್. ಬಾಯ್.